ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ತೋಟದ ಮನೇನ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ. ಈಗ ನಾನು ಹಿಂದೆ ಕಾಣಿಸ್ತಾ ಇದೆಯಲ್ಲ, ಅದೇ ನಮ್ಮ ತೋಟ. ಇವಳು ಯಾರು ಗೊತ್ತಾ? ನಮ್ಮ ತೋಟದ ಓನರ್, ಮಾಲೀಕರು. ಹಾಯ್ ಮೇಡಮ್. ಇವತ್ತು ಪಾಡ್ಕಾಸ್ಟ್ ಮಾಡ್ತಾ ಇದ್ದೀನಿ, ಇಂಟರ್ವ್ಯೂ ಮಾಡ್ತಾ ಇದ್ದೀನಿ. ಹಲೋ ಮೇಡಮ್, ನಮಸ್ಕಾರ. ನಿಮ್ಮ ಹೆಸರು? ನನ್ನ ಹೆಸರು ತೀಕ್ಷ್ಣ ಅಂತ. ಓಕೆ, ಅಲಿಯಾಸ್ ಬುಜ್ಜು. ಓಕೆ. ಈ ತೋಟದ ನಿಮ್ಮದೇನಾ? ಎಷ್ಟು ವರ್ಷದಿಂದ ಈ ತೋಟನ ನಡೆಸ್ತಾ ಇದ್ದೀರಾ? 1 ವರ್ಷ ಹಿಂದೆ. 1 ವರ್ಷದಿಂದ. 500 ವರ್ಷ ಆಯ್ತು ನಾವಿಲ್ಲಿದ್ದೆ. ಓಕೆ, ಇನ್ನು ಇವ್ರು ಯಾರು? ಅರ್ಥ ಆಗಲಿಲ್ಲ. ಇವ್ರು ಯಾರು? ಇವರು ಸ್ವಲ್ಪ ದಿವಸದಿಂದ ನಾವೇ ಅಲ್ಲಿ ಜಾಯ್ನ್ ಆಗಿದ್ದೀವಿ. ಓಕೆ, ಜಾಯ್ನ್ ಆಗಿದ್ದೀರಾ? ಹಾಂ, ನಾವು ಬೆಂಗಳೂರಿಂದ ಬಂದ್ವಿ, ಕೆಲಸ ಸಿಕ್ಲಿಲ್ಲ ಅಂತ ಇದ್ದೇನೆ. ಓ, ಇವರು ಬೆಂಗಳೂರಿನವರು, ಅಲ್ಲೆಲ್ಲೂ ಜೀವನ ಮಾಡೋಕ್ಕೆ ಕೆಲಸ ಸಿಕ್ಕಿಲ್ಲ ಅಂದ್ಬಿಟ್ಟು ಈಗ ಇಲ್ಲಿ ಒಂದು ತೋಟ ನೋಡಿಕೊಂಡು ಜೀವನ ಮಾಡ್ತಾ ಇದ್ದಾರೆ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಮೇಡಮ್? ಒಂದು 5 ವರ್ಷ. ವಾವ್, ಸೂಪರ್. ಹೇಗಿದೆ ನಿಮ್ಮ ಜೀವನ? ತುಂಬ ಪ್ರಶಾಂತವಾಗಿದೆ, ಗಟ್ಟಿಮುಟ್ಟಾಗಿರ್ತೀವಿ ಅಷ್ಟೇ. ಒಂದು ಬಂಡೆಕಲ್ಲು ಎತ್ತಿ ತೋರಿಸ್ತೀರಾ? ಎಷ್ಟು ಗುಟ್ಟು ಮುಟ್ಟು ಅಂತ ಗೊತ್ತಾಗುತ್ತೆ. ವಾವ್, ಸೂಪರ್ 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 ಸೂಪರ್. ತುಂಬ ಗಟ್ಟು ಮುಟ್ಟಾಗಿದ್ದಾರೆ ಇವರು. ನೀವು ಇಬ್ಬರು ಏನಾಗಬೇಕು? ತಂಗಿ. ಓ, ನಿಮ್ಮ ತಂಗಿ. ಓಕೆ. ಹಾಂ, ನಿಮ್ಮ ತೋಟದ ಪರಿಚಯ ಮಾಡಿಕೊಡ್ತೀರಾ? ನಿಮ್ಮ ತೋಟನ ಪರಿಚಯ ಮಾಡಿಕೊಡ್ತೀರಾ? ಏನೇನೆಲ್ಲ ಬೆಳೆ ಹಾಕಿದ್ದೀರಾ? ಎಷ್ಟು ಆದಾಯ ಇದೆ? ಎಷ್ಟು ಖರ್ಚು ಮಾಡಿದ್ರಿ? ಅದೆಲ್ಲ ಸ್ವಲ್ಪ ನಮ್ಮ ವ್ಯೂವರ್ಸ್ಗೆ ತಿಳಿಸಿದ್ರೆ ಅವ್ರು ಕೂಡ ಬೆಂಗಳೂರು ಜೀವನ ತುಂಬ ಕಷ್ಟ ಆಯ್ತಾ ಅಲ್ವಾ? ಸೊ ಇಲ್ಲಿ ಬಂದು ಹೆಲ್ಪ್ ಆಗುತ್ತೆ ಅಂತ ಒಂದು ಚಿಕ್ಕ ಮನವಿ. ಓಕೆ, ಬನ್ನಿ, ನಿಮ್ಮ ತೋಟನ ಪರಿಚಯ ಮಾಡಿಕೊಡಿ. ಇದು ನಿಮ್ಮ ಮನೆ ಅಂತ ಕೇಳ್ಪಟ್ಟೆ. ಫಸ್ಟು ನಿಮ್ಮ ಮನೆ ಯಾವ ರೀತಿ ಇದೆ? ತೋಟದ ಮನೆನ ಫಸ್ಟು ನಮಗೆ ಇಂಟ್ರೊಡ್ಯೂಸ್ ಮಾಡಿ, ನಂತರ ನಿಮ್ಮ ತೋಟನ ನಮಗೆ ತೋರಿಸಿ. ಓಕೆ, ನಮ್ಮ ಮನೆ ಒಂದು ತುಂಬ ಚಿಕ್ಕದು, ನಾವಿಬ್ಬರೇ ಅಲ್ವಾ, ಅದಕ್ಕೆ ಸಾಕು ಅಂತ ಇಷ್ಟೇ ಮಾಡ್ಕೊಂಡಿದ್ದೀವಿ. ಓಕೆ, ಬನ್ನಿ 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 ಬನ್ನಿ, ನಮ್ಮ ಮನೆನ ಹೇಗಿದೆ ಅಂತ ಹೇಳ್ತೀವಿ. ಇವಳು ನಮ್ಮ ಮನೆ ಕಿತ್ತೂರು ರಾಣಿ. ಓಕೆ ಓಕೆ, ಇಲ್ಲಿ ಕುತ್ಕೊಳಕ್ಕೆ ನಾರ್ಮಲ್ ಆಗಿ ಬಂದ ತಕ್ಷಣ ಸುಸ್ತಾಗ್ತೀವಲ್ಲ, ಅದಕ್ಕೆ ಕುತ್ಕೊಳ್ಳೋದಕ್ಕೆ ಬಂದವರೆಲ್ಲ ಇಲ್ಲಿ ಕುತ್ಕೊಂಡು ಕಾಫಿ ಟೀ ಎಲ್ಲ ಕುಡಿತಾರೆ. ಓಕೆ, ಮತ್ತೆ ನಾವಿಲ್ಲೆಲ್ಲ ಟ್ಯಾಪ್ಸ್ ಎಲ್ಲ ಇಕ್ಕಲ್ಲ, ಅಲ್ಲಿ ನೀರು ಇಟ್ಕೊಂಡಿದೀವಿ. ಎಂತ ಬೇಕಾದ್ರೆ ಖಾಲಿ ಹಾಕಿದ್ರೆ ತುಂಬಿಸ್ಕೊಳೋದಕ್ಕೆ ಇಲ್ಲಿ ಎತ್ಕೊಂಡು ಪಾತ್ರೆ ಎಲ್ಲ ಇಲ್ಲೇ ತೊಳ್ಕೊಳೋದು. ಓಕೆ, ಮತ್ತೆ ಒಳಗೆ ಬನ್ನಿ. ಇಲ್ಲಿ ಅಡಿಕೆ ಹಾಕಿದ್ವಿ. ಓಕೆ, ಇದು ಎಂಟ್ರೆನ್ಸ್. ಓ, ಗೊತ್ತಿರಲಿಲ್ಲ. ಯಾವ ರೀತಿ ಒರೆಸ್ಕೊಂಡು ಹೋಗ್ಬೇಕು? ಹಾಂ, ಓಕೆ ಓಕೆ, ಹಾಗೇನಾ? ಓಕೆ ಓಕೆ, ಚೇಂಜ್ ಅಂದ್ಕೊಂಬಿಟ್ಟೆ ನಾನು. ಓ ವಾವ್, ನಾನು ಇದುವರೆಗೂ ನನ್ನ ಲೈಫಲ್ಲಿ ಈ ಥರ ಮನೆ ನಾನು ಎಲ್ಲೂ ನೋಡಿರಲಿಲ್ಲ ಮೇಡಮ್. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಎಷ್ಟು ಕಾಸ್ಟ್ ಆಯಿತು ನಿಮ್ಮ ಈ ಅರಮನೆ ಬಿಲ್ಡ್ ಮಾಡೋಕ್ಕೆ? ಏನಿಲ್ಲ, 1,000. ಎಲ್ಲೋ ಶ್ರೀರವಾಣಿ ಬರ್ತಾ ಇದೆ. ಎಲ್ಲಿಂದ ಬರ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಎಲ್ಲಿಂದ ಬರ್ತಾ ಇದೆ ವಾಯ್ಸು? ಓ ಮೈ ಗಾಡ್, ಇಲ್ಲಿದೆ ವಾಯ್ಸು. ವಾವ್ ವಾವ್, ಸೂಪರ್ ಆಗಿದೆ. ತುಂಬ 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 ಚೆನ್ನಾಗಿದೆ. ಸೊಳ್ಳೆಯಿಂದ ರಕ್ಷಣೆ ಮಾಡೋಕ್ಕೋಸ್ಕರ ಈ ಸೊಳ್ಳೆ ಪರ್ದಾನ ಮಾಡ್ಕೊಂಡಿದ್ದಾರೆ. ನಾನು ಇನ್ನೂ ಒಂದು ಆಶ್ಚರ್ಯಕರವಾದ ಒಂದು ಸಂಗತಿ ತೋರಿಸ್ತೀನಿ ನಿಮಗೆ. ಇಲ್ಲಿನ ಮಂಚ ನೋಡಿ ಎಷ್ಟು ಮುದ್ದಾಗಿದೆ ಅಂತ ನೋಡಿ. ವುಡನ್ದು ಮೇಡಮ್, ಇದು ನೀವೇ ಹ್ಯಾಂಡ್ ಮೇಡ್ ತರ ಕಾಣಿಸ್ತಾ ಇದೆ. ನೀವೇ ರೆಡಿ ಮಾಡಿರೋದು? ಮಾಡ್ಕೊಂಡಿದ್ದು ಅಂದ್ರೆ ಹುಡುಗಳೆಲ್ಲ ಸಿಗುತ್ತೆ ಮರದಿಲ್ಲ. ಓ, ನಾರ್ಮಲ್ ಆಗಿ ತಂದು ಸ್ಕ್ರೂ ಡ್ರೈವರ್ ಹಾಕಿ ಮಾಡಿರೋದು. ವಾವ್, ನೋಡಿ, ಆಚೆಯಿಂದ ತಂದೇ ಇಲ್ಲ ಇವರು. ನೋಡಿ, ಇದು ಸೊಳ್ಳೆ ಪರ್ದೆಗೂ ಕೂಡ ಇವ್ರು ನೋಡಿ ಇಲ್ಲಿ ಯಾವ ಥರ ಮಾಡಿದ್ದಾರೆ. ಒಂದು ಕೋಲ್ನ ರೆಡಿ ಮಾಡಿಕೊಂಡು ಮಾಡಿರೋದು. ಒಂದು ಇಲ್ಲಿ ಕ್ಲ್ಯಾಂಪ್ಗಳನ್ನೆಲ್ಲ ತಂದು ಈ ಥರ ಓಲ್ಡ್ ವುಡನ್ ಇರ್ತಾವಲ್ಲ ಅದರಲ್ಲಿ ಮಾಡಿರೋದು. ನೀವು ಈ ಕಡೆ ಡೌನಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ. ಮತ್ತೆ ಇದು ಓಕೆ, ನೋಡಿ, ಇಲ್ಲಿ ಇವರ ಕಿಚನ್ ಅಂಡ್ ಬೆಡ್ರೂಮ್ ಎರಡು ಒಂದೇ. ಎದ್ದ ತಕ್ಷಣ ಒಂದು ಸಕ್ಕಲಾಗಿ ವ್ಯೂ ನೋಡೋದಕ್ಕೆ. ವಾವ್, ಸೂಪರ್. ಗ್ರೀನರಿ ವ್ಯೂ ನೋಡಿಕೊಂಡು ಅಡುಗೆ ಮಾಡೋದು. ಏನು ಮೇಡಮ್ ಸ್ಪೆಷಲ್ ಇವತ್ತು ನಿಮ್ಮ ಮನೆಯಲ್ಲಿ? ಮ್ಯಾಗಿ. ಓ ಮೈ ಗಾಡ್, ಇಲ್ಲಿ ಫ್ಲವರ್ ಕಟ್ ಮಾಡಿಟ್ಟಿದ್ದಾರೆ. ಸೊ ಮ್ಯಾಗಿ ಮಾಡಿ ಆಲ್ರೆಡಿ ಖಾಲಿ ಮಾಡಿಬಿಟ್ಟಿದ್ದಾರೆ, ನಮಗೆ ಕೊಡಬೇಕಾಗುತ್ತೆ ಅಂತ. ಸೋಕೆ ಪ್ರಾಬ್ಲಮ್, ನೋ ಪ್ರಾಬ್ಲಮ್ ಮೇಡಮ್. ಇವರ ತಟ್ಟೆ ಸ್ಟ್ಯಾಂಡ್ ನೋಡಿ,
ತುಂಬ ತುಂಬ ಚೆನ್ನಾಗಿದೆ ನೋಡಿ. ಇದು ಡೂಪ್ಲೆಕ್ಸ್ ಹೌಸ್ನ ಔಟ್ಸೈಡ್ ನೋಡ್ತೀರಾ, ಇಲ್ಲಿ ನಮ್ಮ ಇವರ ಡೂಪ್ಲೆಕ್ಸ್ ಹೌಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಇದು ಸ್ಟೇರ್ ಕೇಸ್ ಎಷ್ಟು ಚೆನ್ನಾಗಿದೆ ನೋಡಿ. ರಿಮೂವಲ್ ಎಲ್ಲಿ ಬೇಕಾದರೂ ಯೂಸ್ ಮಾಡ್ಬೋದು ರೀ, ನೀವು ಈ ಕಡೆ ಆದ್ರೂ ಹಾಕೊಬೋದು, ಆ ಕಡೆ ಆದ್ರೂ ಹಾಕೊಬೋದು. ಇದು ಮೇಲೆ ಸ್ಟೇರ್ ಕೇಸ್. ಮತ್ತೆ ಇಲ್ಲೆಲ್ಲ ನಮಗೆ ತುಂಬಾ ಜಾಸ್ತಿ ಯೂಸ್ ಮಾಡಲ್ಲ ಅಂದಾಗ ಮೇಲೆ ಇಟ್ಕೊಂಡು. ಓಕೆ 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 ಎಕ್ಸ್ಟ್ರಾ ಥಿಂಗ್ಸ್ನ ಇಲ್ಲಿ ಹಾಕೊಳ್ಳೋಕ್ಕೆ ಅಲ್ಲಿ ಮಾಡಿದ್ದಾರೆ. ಇದನ್ನ ನಿಮ್ಮ ಲ್ಯಾಂಗ್ವೇಜಲ್ಲಿ ಏನಂತ ಕರಿತೀರಾ ಮೇಡಮ್? ನಾವು ಅಟ್ಟ ಅಂತ ಅಂತೀವಿ. ಓಕೆ, ನಮ್ಮ ಸಿಟಿ ಕಡೆ ಇದನ್ನು ಸ್ಟೇರ್ ಕೇಸ್ ಶೆಲ್ಫ್ ಅಂತ ಕರೀತಾರೆ. ಇವರ ಕಡೆ ನಮ್ಮ ಹಳ್ಳಿ ಸೈಡ್ ಕಡೆ ಇದನ್ನ ಅಟ್ಟ, ಇದನ್ನ ಸ್ಟೇರ್ ಕೇಸ್ ಅಂತ ಇದು ಹಳ್ಳಿ ಕಡೆ ಹೇಳ್ತಾರೆ. ಇದನ್ನ ಏಣಿ ಅಂತ ಹೇಳ್ತಾರೆ. ತುಂಬ ಚೆನ್ನಾಗಿದೆ ಮೇಡಮ್ ನಿಮ್ಮ ಮನೆ. ನಾವು ಡೋರ್ಸ್ ಕಬೋರ್ಡ್ಸ್ ಎಲ್ಲ ಇಟ್ಕೊಳ್ಳಲ್ಲ. ಓಕೆ ನೋಡಿ, ಅಲ್ಲಿ ಇವ್ರು ಕೂಡ ಅವರೇ ಹ್ಯಾಂಡ್ ಮೇಡ್ ಹ್ಯಾಂಗರ್ ಮಾಡ್ಕೊಂಡಿದ್ದಾರೆ. ಎಷ್ಟು ಚೆನ್ನಾಗಿದೆ ನೋಡ್ರಿ. ಹಾ ನೋಡಿ, ಹ್ಯಾಂಗರ್ ಹೇಗಿದೆ ನೋಡಿ, ಇದೇ ಇವರ ಹ್ಯಾಂಗರ್. ಮತ್ತೆ ನಾವಿಲ್ಲ ನೆಲ ಒರೆಸ್ತಾ ಇದೀವಿ, ಜಾಸ್ತಿ ನೀರಾಯ್ತು ಅಂದ್ರೆ ಇಲ್ಲಿ ಇದೆ ನೋಡಿ. ಓಕೆ, ಇಲ್ಲಿ ಕ್ಲೀನ್ ಮಾಡಕ್ಕೆ ತುಂಬಾ ಮಳೆ ಬಂದಾಗ ಕೆಸರು ಪಸರು ಆದಾಗ ಇಲ್ಲ ಡೈಲಿ ನೀರು ಹಾಕಿ ವರ್ಷದೇ ಇಲ್ಲ ಇಲ್ಲ, ಇಲ್ಲಿ ಇವ್ರದ್ದು ಕ್ಲೀನ್ ಮಾಡೋದಷ್ಟೇ. ಇದನ್ನ ರಿಮೂವ್ ಮಾಡಿಬಿಟ್ರೆ ಇಲ್ಲಿಂದ ಮೇಡಮ್ ಒಂಚೂರು ಜಾಗ ಬಿಡಿ, ಇಲ್ಲಿ ರಿಮೂವ್ ಮಾಡಿಬಿಟ್ರೆ ಈಸಿಯಾಗಿ ಇಲ್ಲಿ ಬಂದ್ಬಿಡುತ್ತೆ. ನೀರು ಹಾಕಿ ತೊಳೆದ್ಬಿಟ್ರೆ ಮುಗಿದೋಯ್ತು. ಓಕೆ ಮೇಡಮ್, ಇಲ್ಲಿ ನೀವು ಸ್ನಾನ, ಮುಖ, ಟಾಯ್ಲೆಟ್ ಇದೆಲ್ಲ ಎಲ್ಲಿ ಇದೆ ಮೇಡಮ್? ಅದ್ರದ್ದು ಥಿಂಗ್ಸ್ ಇಲ್ಲಿ ಇಟ್ಕೊಂಡಿದ್ದಾರೆ, ನೋಡ್ತಾ ಇರ್ಬೋದು ನೋಡಿ. ಥಿಂಗ್ಸ್ ಇಲ್ಲಿದೆ. ಓಪನ್ ಪ್ಲೇಸ್, ಪಬ್ಲಿಕ್ ಪ್ಲೇಸಲ್ಲಿ ಇವರ ನಿತ್ಯ ಕರ್ಮಗಳು ನಡೀತಾವೆ. ಓಪನ್ ಪ್ಲೇಸ್, ನೀರು ಇಲ್ಲಿ ಜಗ್ಗಲ್ಲಿ ತೊಗೊಂಡೋಗ್ತಾರಂತೆ, ಸೊ ಅದು ಮಾಡ್ಕೋತಾರೆ. ನೋಡಿದ್ರಲ್ಲ ಇವರ ಮನೆ ಎಷ್ಟು ಮುದ್ದಾಗಿದೆ ಅಂತ ನೋಡ್ತಾ ಇರ್ಬೋದು. ಫೈನಲ್ ಆಗಿ ಈ ಥರ ನಿಮಗೆ ಕಾಣಿಸುತ್ತೆ ಈ ಮನೆ, ಎಷ್ಟು ಚೆನ್ನಾಗಿದೆ ಅಂತ ನೋಡ್ತಾ ಇರ್ಬೋದು ಅಲ್ವಾ? ನಿಮಗೆ ಏನು ಅನ್ನಿಸ್ತು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮಗೂ ಇದೇ ಥರ ಮನೆ ಬೇಕಾ? ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ನಿಮಗೆ ಒಳ್ಳೆ ಐಡಿಯಾಸ್ ಕೊಡ್ತಾರೆ ಅಲ್ವಾ ಮೇಡಮ್? ಥ್ಯಾಂಕ್ ಯು ಸೋ ಮಚ್ ಮೇಡಮ್.